ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 124. ಚೆನ್ನೈನ ಹೊರವಲಯದಲ್ಲಿ ಮಾಯಾ ಕೆಲಸ ಮಾಡುತ್ತಿದ್ದ ಕಾಪರ್ ಕಾರ್ಖಾನೆಯ ತೀರಾ ಹತ್ತಿರದಲ್ಲಿದ್ದ ಒಂದು ಶಾಂತವಾದ ಐಷಾರಾಮಿ ಬಂಗಲೆ ಏರಿಯಾದೊಳಗೆ ಕಾರು ಪ್ರವೇಶಿಸಿತು. ಸುತ್ತಲೂ ಎತ್ತರವಾದ ಮರಗಳು ಮತ್ತು ಆಧುನಿಕ ಸೌಲಭ್ಯಗಳಿರುವ ಬೃಹತ್ ಬಂಗಲೆಗಳು ತುಂಬಿದ್ದವು. ಕಾರು ನೇರವಾಗಿ ಸಾಗರ್ ಹೊಸದಾಗಿ ಕೊಂಡುಕೊಂಡಿದ್ದ ಆ ಅತಿ ದೊಡ್ಡ ಬಂಗಲೆಯ ಬೃಹತ್ ಕಬ್ಬಿಣದ ಗೇಟನ್ನು ದಾಟಿ ಒಳಗೆ ಹೋಗಿ ನಿಂತಿತು. ಕಾರು ನಿಂತ ತಕ್ಷಣ ಸಾಗರ್ ಮೊದಲು ಇಳಿದು ವೇಗವಾಗಿ ಮತ್ತೊಂದು ಬದಿಗೆ ಬಂದು ಮಾಯಾಳ ಕಾರಿನ ಬಾಗಿಲನ್ನು ತೆಗೆದನು. ಅವಳ ಕೈಯಲ್ಲಿದ್ದ ಟ್ರಾವೆಲ್ ಬ್ಯಾಗನ್ನು ತನ್ನ ಬಲಶಾಲಿ ಕೈಗಳಿಂದ ಕಸಿದುಕೊಳ್ಳುವಂತೆ ಈಸ್ಕೊಂಡನು. ಮಾಯಾ ಕಾರಿನಿಂದ ನಿಧಾನವಾಗಿ ಕೆಳಗಿಳಿದು ಆ ಬಂಗಲೆಯತ್ತ ತಲೆ ಎತ್ತಿ ನೋಡಿದಳು. ಅದು ಅವಳ ಅಣ್ಣ ವಿಷ್ಣು ಕಟ್ಟಿಸಿದ ಕಟ್ಟಡಗಳಿಗಿಂತಲೂ ಬೃಹತ್ತಾಗಿ ಮತ್ತು ಆಧುನಿಕವಾಗಿತ್ತು ಎಂಬುದು ನಿಜ. ಆದರೆ ಆ ಬೃಹತ್ತಾದ ನೋಟದಲ್ಲಿ ಅವಳಿಗೆ ಯಾವುದೇ ಆಕರ್ಷಣೆ ಉಂಟಾಗಲಿಲ್ಲ. ಮನೆಯ ಮುಖ್ಯ ಬಾಗಿಲನ್ನು ಸಾಗರ್ ತನ್ನ ಫಿಂಗರ್ ಪ್ರಿಂಟ್ ಮೂಲಕ ತೆರೆದು ವೆಲ್ಕಮ್ ಟು ಯುವರ್ ನ್ಯೂ ವರ್ಲ್ಡ್ ಮಾಯಾ, ಸಾಗರ್ ಅಗರ್ವಾಲ್ ಎಂದು ಗಾಂಭೀರ್ಯವಾಗಿ ಹೇಳಿದನು. ಮಾಯಾ ಒಳಗೆ ಪ್ರವೇಶಿಸಿದಳು. ಇಡೀ ಮನೆಯಲ್ಲಿ ಬೆಲೆಬಾಳುವ ಇಟಾಲಿಯನ್ ಮಾರ್ಬಲ್ಸ್, ಬೃಹತ್ ಸೋಫಾಗಳು, ಆಧುನಿಕ ದೀಪಗಳು ಹೀಗೆ ಎಲ್ಲವೂ ಐಷಾರಾಮಿಯಾಗಿ ಕಾಣುತ್ತಿದ್ದವು. ಆದರೆ ಆ ದೊಡ್ಡ ಮನೆಯಲ್ಲಿ ಯಾವುದೇ ಮನುಷ್ಯರ ಓಡಾಟವಿರಲಿಲ್ಲ. ಒಬ್ಬ ಕೆಲಸಗಾರನೂ ಕಣ್ಣಿಗೆ ಬೀಳಲಿಲ್ಲ. ಏನ್ ಸಾಗರ್, ಇಷ್ಟೊಂದು ದೊಡ್ಡ ಮನೆ ಅಂತ ಹೇಳ್ತೀರಾ, ಆದರೆ ಒಬ್ಬ ಕೆಲಸದವರೂ ಇಲ್ಲವೇ? ನನ್ನನ್ನು ಕೆಲಸದವರಿಲ್ಲದ ಮನೆಗೆ ಕರೆದುಕೊಂಡು ಬಂದು ಕಷ್ಟಪಡಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಎಂದು ಮಾಯಾ ತನ್ನ ಚೂಪಾದ ದೃಷ್ಟಿಯಿಂದ ಅವನನ್ನು ಕೇಳಿದಳು. ಸಾಗರ್ ಆ ಬ್ಯಾಗನ್ನು ಒಂದು ಸೋಫಾದ ಮೇಲೆ ಎಸೆದು ತನ್ನ ಕೋಟ್ ಸೂಟನ್ನು ಕಳಚಿ ಎಸೆದನು. ಅವನ ಕಪ್ಪು ಬಣ್ಣದ ಶರ್ಟ್ ಅವನ ಅಗಲವಾದ ಎದೆ ಮತ್ತು ಭುಜಗಳನ್ನು ಇನ್ನಷ್ಟು ಗಾಂಭೀರ್ಯವಾಗಿ ತೋರಿಸುತ್ತಿತ್ತು. ನಾನು ಆಗಲೇ ನಿಮ್ಮ ಅಪ್ಪನ ಹತ್ತಿರ ಹೇಳಿದ್ದೆ ಮಾಯಾ, ಈ ಮನೆಯೊಳಗೆ ಸದ್ಯಕ್ಕೆ ನಾನು ಯಾರನ್ನೂ ಕೆಲಸಕ್ಕೆ ಇಟ್ಕೊಂಡಿಲ್ಲ. ಯಾಕೆಂದರೆ ಸಾಗರ್ ಅಗರ್ವಾಲ್ನ ವೈಯಕ್ತಿಕ ಜೀವನದಲ್ಲಿ, ಅವನ ಮನೆಯಲ್ಲಿ ನಡೆಯೋ ಪಂಚಾಯಿತಿಯಲ್ಲಿ ಮೂರನೇ ಮನುಷ್ಯ ಯಾವನೂ ತಲೆ ಹಾಕಕೂಡದು. ನಾನು ನೀನು ಮಾತ್ರ ಈ ಮನೆಯಲ್ಲಿ ಇರಲಿದ್ದೇವೆ. ಅಡುಗೆಯಿಂದ ಹಿಡಿದು ಮನೆ ಗುಡಿಸುವವರೆಗೂ ಎಲ್ಲವನ್ನೂ ನಾವೇ ನೋಡಿಕೊಳ್ಳಬೇಕು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ, ನನಗೆ ಹಸಿವಾದರೆ ನನ್ನ ಹೆಂಡತಿಯಾದ ನೀನೇ ಅಡುಗೆ ಮಾಡಬೇಕು ಎಂದು ಅವಳ ಬಳಿ ಬಂದು ಅವಳ ಉಸಿರು ಗಾಳಿ ತನ್ನ ಮುಖಕ್ಕೆ ತಾಕುವಂತೆ ಬಗ್ಗಿ ಹೇಳಿದನು. ಮಾಯಾ ಸ್ವಲ್ಪ ಹಿಂದೆ ಸರಿದು, ನನಗೆ ಅಡುಗೆ ಮಾಡಲು ಬರೋದಿಲ್ಲ ಸಾಗರ್. ನಿಮ್ಮ ಕಾರ್ಪೊರೇಟ್ ತಂತ್ರವನ್ನು ಇಲ್ಲಿ ತೋರಿಸಬೇಡಿ. ಹಸಿವಾದರೆ ನೀವೇ ಅಡುಗೆ ಮಾಡಿ ತಿನ್ನಿ ಎಂದು ತನ್ನ ಕೈಗಳನ್ನು ಕಟ್ಟಿಕೊಂಡು ಸವಾಲಾಗಿ ಹೇಳಿದಳು. ಗೊತ್ತಿಲ್ಲದಿದ್ದರೆ ಕಲಿತುಕೋ ಮಾಯಾ, ಯಾಕೆಂದರೆ ಇನ್ನೂ ನೀನು ತಪ್ಪಿಸಿಕೊಳ್ಳಲೇ ಆಗದ ಪಂಜರದೊಳಗೆ ಬಂದ್ಬಿಟ್ಟಿದ್ದೀಯ ಎಂದು ಸಾಗರ್ ತನ್ನ ಅಧಿಕಾರದ ಧ್ವನಿಯಲ್ಲಿ ಬೆದರಿಸಿದನು. ರಾತ್ರಿಯ ಸಮಯ ಹತ್ತಿರವಾಯಿತು. ಬಂಗಲೆಯ ತುಂಬ ದೀಪಗಳು ಉರಿಯುತ್ತಿದ್ದರೂ ಆ ಮನೆಯ ಏಕಾಂತ ಇಬ್ಬರೊಳಗೂ ಒಂದು ಹೊಸ ರೋಮಾಂಚನವನ್ನು ಸೃಷ್ಟಿಸಿತ್ತು. ಮಾಯಾ ಮಹಡಿಯಲ್ಲಿದ್ದ ಮಾಸ್ಟರ್ ಬೆಡ್ರೂಮ್ಗೆ ಹೋಗಿ ತನ್ನ ಟ್ರಾವೆಲ್ ಬ್ಯಾಗ್ನಿಂದ ಒಂದು ಸಾಧಾರಣ ಹತ್ತಿ ಚೂಡಿದಾರನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಬಂದಳು. ಅವಳು ಕೋಣೆಯೊಳಗೆ ಪ್ರವೇಶಿಸಿದಾಗ ಸಾಗರ್ ಆ ಬೃಹತ್ ಕಿಂಗ್ ಸೈಜ್ ಮಂಚದ ಮೇಲೆ ಹೊರಗೆ ಕುಳಿತು ತನ್ನ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಬಿಸ್ನೆಸ್ ಫೈಲ್ಗಳನ್ನು ನೋಡುತ್ತಿದ್ದನು. ಅವನ ಕಪ್ಪು ಶರ್ಟ್ನ ಮೇಲಿನ 2 ಗುಂಡಿಗಳನ್ನು ತೆಗೆಯಲಾಗಿತ್ತು. ಅವನ ಪೌರುಷದ ಕಳೆ ಆ ಕೋಣೆಯೆಲ್ಲ ತುಂಬಿಕೊಂಡಿತ್ತು. ಮಾಯಾ ಕೋಣೆಯೊಳಗೆ ಬಂದ ತಕ್ಷಣ ಮಂಚದ ಒಂದು ಮೂಲೆಗೆ ಹೋಗಿ ಸಾಗರ್ಗೆ ತನ್ನ ಬೆನ್ನು ತೋರಿಸುವಂತೆ ಮಲಗಲು ತಯಾರಾದಳು. ಮಾಯಾ ಎಂದು ಸಾಗರ್ನ ಕಠಿಣವಾದ ಧ್ವನಿ ಆ ಕೋಣೆಯನ್ನು ನಡುಗಿಸಿತು. ಈಗೇನು ಸಾಗರ್, ನನಗೆ ನಿದ್ದೆ ಬರ್ತಿದೆ ಎಂದು ಅವಳು ತಿರುಗಿಯೇ ನೋಡದೆ ಹೇಳಿದಳು. ಸಾಗರ್ ತಕ್ಷಣ ಲ್ಯಾಪ್ಟಾಪ್ ಮುಚ್ಚಿಟ್ಟು ಮಂಚದಿಂದ ಇಳಿದು ಅವಳ ಬಳಿ ಬಂದು ಅವಳ ಭುಜಗಳನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿದನು. ಅವನ ಕಬ್ಬಿಣದಂತಹ ಹಿಡಿತದಿಂದ ಮಾಯಾಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ಮುಖ ನೋಡಿ ಮಾತನಾಡು ಮಾಯಾ. ನಿನ್ನ ಮನೆಯಲ್ಲಿ ನಿನ್ನ ಅಣ್ಣ ವಿಷ್ಣುವಿನ ಮುಂದೆ ಏನೋ ದೊಡ್ಡ ತ್ಯಾಗಿ ತರಹ
ಗಂಡಾನೆ ಎಲ್ಲವೂ ತಾಳಿ ಕಟ್ಟಿದರೆ ಅವನ ಹಿಂದೆಯೇ ಹೋಗಬೇಕು ಅಂತ ಡೈಲಾಗ್ ಹೊಡೆದೆಲ್ಲ. ಈಗ ಇಲ್ಲಿಗೆ ಬಂದ ತಕ್ಷಣ ನಿನ್ನ ಆ ಪ್ರೀತಿ ಎಲ್ಲಿ ಹೋಯಿತು ಎಂದು ಅವಳ ಮುಖದ ತೀರಾ ಹತ್ತಿರ ತನ್ನ ಮುಖವನ್ನು ತಂದು ಅವಳ ತುಟಿಗಳನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದನು. ಮಾಯಾ ಸಾಗರ್ನ ಕಣ್ಣುಗಳನ್ನು ನೇರವಾಗಿ ಎದುರಿಸಿದಳು. ಅವಳ ಕಣ್ಣುಗಳಲ್ಲಿ ಭಯವಿರಲಿಲ್ಲ. ಬದಲಾಗಿ ಆಗ್ಮಾರ್ಕ್ ಆಂಗ್ರಿ ಬರ್ಡ್ನಂತಹ ಕೋಪ ಮಾತ್ರ ಹೊರೆಯುತ್ತಿತ್ತು. ನಾನು ನನ್ನ ಮನೆಯಲ್ಲಿ ಮಾತನಾಡಿದ್ದು ನನ್ನ ಅಣ್ಣನಿಗಾಗಿ ಮತ್ತು ನನ್ನ ಅತ್ತಿಗೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಆ ಮಗುವಿಗಾಗಿ ಮಾತ್ರ ಸಾಗರ್. ನಿಮ್ಮ ಮೇಲಿರುವ ಭಯದಿಂದಲೋ ಇಲ್ಲವೇ ಪ್ರೀತಿಯಿಂದಲೋ ನಾನು ಇಲ್ಲಿಗೆ ಬರಲಿಲ್ಲ. ನೀವು ನಿಮ್ಮ ಹಣದಿಂದ ಮತ್ತು ಅಧಿಕಾರದಿಂದ ನನ್ನ ಕುಟುಂಬವನ್ನು ಬೆದರಿಸಬೇಕು ಎಂದುಕೊಂಡಿರಿ. ಆದರೆ ನನ್ನ ಅಣ್ಣ ವಿಷ್ಣುವಿನ ಜೀವನ ಈಗ ಒಂದು ಸಣ್ಣ ಕೋರ್ಟ್ ಸಹಿಯಿಂದ ಒಡೆದು ನಿಂತಿದೆ. ಅವನ ಆ ನೋವನ್ನು ಮತ್ತು ಅತ್ತಿಗೆಯ ತವಕವನ್ನು ಬದಲಾಯಿಸಲು ಮಾತ್ರ ನಾನು ನನ್ನ ಕೋಪವನ್ನು ಅಡಗಿಸಿಕೊಂಡು ನಿಮ್ಮ ಜೊತೆ ಬಂದೆ ಎಂದು ತನ್ನ ಬೆರಳನ್ನು ಚಾಚಿ ಅವನ ಎದೆಗೆ ಚುಚ್ಚಿ ಹೇಳಿದಳು. ಸಾಗರ್ ಅವಳ ಕೈಯನ್ನು ತಕ್ಷಣ ಹಿಡಿದುಕೊಂಡು ತನ್ನ ಎದೆಗವಿಚಿಕೊಂಡು ಬಿಗಿಯಾಗಿ ಒತ್ತಿಕೊಂಡನು. ಅವನ ಹೃದಯ ಬಡಿತ ವೇಗವಾಗಿ ಬಡಿಯುತ್ತಿರುವುದನ್ನು ಮಾಯಾಗೆ ಅನುಭವಿಸಲು ಸಾಧ್ಯವಾಯಿತು. ಹಾಗಾದರೆ ನನ್ನ ಮೇಲೆ ನಿನಗೆ ಪ್ರೀತಿಯೇ ಇಲ್ಲವಾ ಮಾಯಾ? ಕೇವಲ ಅಣ್ಣನಿಗಾಗಿ ಮಾತ್ರ ಈ ಸಾಗರ್ ಅಗರ್ವಾಲ್ ಜೊತೆ ಬದುಕಲು ಬಂದ್ಯಾ ಎಂದು ಅವನ ಧ್ವನಿಯಲ್ಲಿ ಮೊದಲ ಬಾರಿಗೆ ಒಂದು ಹಂಬಲ ಬೆರೆತ ಆಕ್ರೋಶ ಹೊರಹೊಮ್ಮಿತು. ಪ್ರೀತಿಯ ಒಬ್ಬ ಹೆಣ್ಣನ್ನು ಗೌರವಿಸಲು ತಿಳಿಯದೆ ತಾಳಿ ಕಟ್ಟಿ ಅಧಿಕಾರ ತೋರಿಸುವುದಕ್ಕೆ ಹೆಸರೇ ಪ್ರೀತಿಯೇ? ಸಾಗರ್, ನಿಮಗೆ ತಿಳಿದಿರಬಹುದು, ಕೇವಲ ಬಿಸ್ನೆಸ್ ಮಾತ್ರ. ನಿಮ್ಮ ಬಳಿ ಪ್ರೀತಿ ಇಲ್ಲ, ಕೇವಲ ಆಧಿಪತ್ಯದ ಅಹಂಕಾರ ಮಾತ್ರ ಇದೆ ಎಂದು ಮಾಯಾ ತನ್ನ ಸಾಲು ಸಾಲು ದೂರುಗಳನ್ನು ಅವನ ಮುಖಕ್ಕೆ ಹೊಡೆದಂತೆ ಹೇಳಿದಳು. ಸಾಗರ್ನ ಕಣ್ಣುಗಳು ಕೆಂಪಾದವು. ಅವಳ ಮಾತುಗಳು ಅವನ ಪೌರುಷದ ಗರ್ವವನ್ನು ಸುಟ್ಟು ಕರಕಲಾಗಿಸಿದವು. ಪ್ರೀತಿ ಇಲ್ಲವಾ ನನಗೆ? ಈಗ ನಾನು ನಿನ್ನನ್ನು ಏನು ಬೇಕಾದರೂ ಮಾಡಬಹುದು ಮಾಯಾ. ಯಾಕೆಂದರೆ ನೀನು ನನ್ನ ಕಾನೂನುಬದ್ಧ ಹೆಂಡತಿ. ಆದರೆ ಸಾಗರ್ ಅಗರ್ವಾಲ್ ಎಂದಿಗೂ ಒಬ್ಬ ಹೆಣ್ಣಿನ ಒಪ್ಪಿಗೆ ಇಲ್ಲದೆ ಅವಳನ್ನು ಮುಟ್ಟುವುದಿಲ್ಲ. ನಿನ್ನ ಈ ಕೋಪವನ್ನು ಮುರಿದು ನೀನಾಗಿಯೇ ನನ್ನ ಎದೆಯ ಮೇಲೆ ಬಂದು ಒರಗುವವರೆಗೂ ನಾನು ಕಾಯುತ್ತೇನೆ. ಆದರೆ ಅಲ್ಲಿಯವರೆಗೂ ನೀನು ಈ ಸಾಗರ್ನ ಅಧಿಕಾರದ ಹಿಡಿತದಲ್ಲೇ ಇರಬೇಕು ಎಂದು ಅವಳ ಕೈಯನ್ನು ಬಿಟ್ಟು ಮಂಚದ ಮತ್ತೊಂದು ಬದಿಗೆ ಹೋಗಿ ಮಲಗಿಕೊಂಡನು. ಮಾಯಾ ತನ್ನ ಕೈಯನ್ನು ಸವರಿಕೊಳ್ಳುತ್ತಾ ಅವನನ್ನೇ ದಿಟ್ಟಿಸಿ ನೋಡಿಕೊಂಡು ಮಂಚದ ಇನ್ನೊಂದು ತುದಿಯಲ್ಲಿ ಮಲಗಿಕೊಂಡಳು. ಇಬ್ಬರ ನಡುವೆ ಆ ಬೃಹತ್ ಮಂಚದಲ್ಲಿ ಒಂದು ದೊಡ್ಡ ಅಂತರವಿತ್ತು. ಹಸಿವು ಹೊಟ್ಟೆಯನ್ನು ಚಿವುಟುತ್ತಿದ್ದರೂ ಇಬ್ಬರು ಹಠದಿಂದ ಮಲಗಿದ್ದರು. ವಿಷ್ಣು ಪ್ರಸಾದ್ ತನ್ನ ಕೋಣೆಯಲ್ಲಿ ಕಿಟಕಿಯ ಬಳಿ ನಿಂತುಕೊಂಡು ತಂಗಿಯನ್ನು ನೆನಪಿಸಿಕೊಂಡನು. ಅವನ ಮನಸ್ಸಿನಲ್ಲಿ ಮಾಯಾ ಆಡಿದ ಮಾತುಗಳು ಚಾಟಿ ಏಟಿನಂತೆ ಬೀಳುತ್ತಿದ್ದವು. ಒಂದು ಸಹಿಯಿಂದ ಬೇರೆಯಾಗಿ ಹೋದ ನಿಮ್ಮ ಜೀವನವನ್ನು ಹಾಗೆಯೇ ಮುಗಿಸಿಕೊಳ್ಳದೆ ಅತ್ತಿಗೆಯ ಹೊಟ್ಟೆಯಲ್ಲಿರುವ ನಿಮ್ಮ ಮಗುವಿಗಾಗಿ ನೀವು ಕೂಡ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ಅಪ್ಪನ ಮೇಲಿರುವ ಕೋಪಕ್ಕಾಗಿ ನಿಮ್ಮ ಲೈಫ್ ಹಾಳು ಮಾಡಿಕೊಳ್ಳಬೇಡಿ. ಈ ಮಾತುಗಳು ವಿಷ್ಣುವಿನ ಕಣ್ಣುಗಳನ್ನು ಲಘುವಾಗಿ ಒದ್ದೆ ಮಾಡಿದವು. ತನ್ನ ತಂಗಿ ಮಾಯಾ ತನಗಾಗಿ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಸಾಗರ್ ಜೊತೆ ಹೋಗಿದ್ದಾಳೆ ಎಂಬುದನ್ನು ಅವನಿಗೆ ತಡೆದುಕೊಳ್ಳಲಾಗಲಿಲ್ಲ. ತನ್ನ ತಂದೆ ಆದಿಶೇಷನ್ನ ಮೇಲಿದ್ದ ಕೋಪಕ್ಕಾಗಿ ತನ್ನ ಹೆಂಡತಿಯನ್ನು ಮತ್ತು ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ತನ್ನ ರಕ್ತವನ್ನು ಬಿಟ್ಟು ಬದುಕುವುದು ಎಂತಹ ದೊಡ್ಡ ಮೂರ್ಖತನ ಎಂಬುದನ್ನು ಅವಳ ಮಾತುಗಳು ಅವನಿಗೆ ಅರ್ಥ ಮಾಡಿಸಿದ್ದವು. ಆದರೂ ತಕ್ಷಣ ಹೋಗಿ ಯಾಮಿನಿಯನ್ನು ಕರೆದುಕೊಂಡು ಬರಲು ಅವನಿಗೆ ಯಾವುದೋ ಒಂದು ತಡೆಯುತ್ತಿತ್ತು. ಶಾಂತವಾಗಿ ತನ್ನ ಹಾಸಿಗೆಯ ಮೇಲೆ ಒರಗಿದನು ವಿಷ್ಣು. ಇತ್ತ ವಾಲ್ಪರೈನಲ್ಲಿ ಚೆನ್ನೈನ ಬೆಂಕಿ ಉಗುಳುವ ಈಗೋ ಯುದ್ಧಗಳಿಗೆ ತದ್ವಿರುದ್ಧವಾಗಿ ವಾಲ್ಪರೈನ ಆ ರಾತ್ರಿಯ ಹೊತ್ತು ಇಡೀ ಪ್ರೀತಿಯನ್ನೇ ತನ್ನ ಹಿಮದ ಹೊದಿಕೆಯಿಂದ ಮುಚ್ಚಿ ಕಾಪಾಡಿತು. ಸಮುದ್ರ ಮಟ್ಟದಿಂದ ಹಲವು ಸಾವಿರ ಅಡಿಗಳ ಎತ್ತರದಲ್ಲಿದ್ದ ಆ ಚಹಾ ತೋಟದ ಮರದ ಬಂಗಲೆ ಆ ಮಹಾ ಬೆಟ್ಟಗಳ ಮಡಿಲಲ್ಲಿ ಒಂದು ಪ್ರತ್ಯೇಕ ಪ್ರಪಂಚವಾಗಿ ಕಂಗೊಳಿಸುತ್ತಿತ್ತು. ಹೊರಗೆ ತಂಪಾದ ಚಳಿಗಾಳಿ ಚಹಾ ಗಿಡಗಳ ಎಲೆಗಳನ್ನು ಸವರಿ ಪ್ರೀತಿಯ ರಹಸ್ಯಗಳನ್ನು ಪಿಸುಗುಡುತ್ತಲೇ ಬೀಸುತ್ತಿತ್ತು. ಮಂಜಿನ ಮುಸುಕು ಹಾಗೆಯೇ ನಿಧಾನವಾಗಿ ಇಳಿದು
ಬಂಗಲೆಯ ಗಾಜಿನ ಕಿಟಕಿಗಳನ್ನು ಮುತ್ತಿಟ್ಟು ನೀರಿನ ಹನಿಗಳಾಗಿ ಹೆಪ್ಪುಗಟ್ಟುತ್ತಿತ್ತು. ದೂರದಲ್ಲಿ ಕಾಡು ಪ್ರಾಣಿಗಳ ಸಣ್ಣ ಶಬ್ದ ಮತ್ತು ಬೆಟ್ಟದ ಜಲಪಾತದ ಮೌನವಾದ ಝೇಂಕಾರ ಮಾತ್ರ ಆ ರಾತ್ರಿಯ ಏಕಾಂತವನ್ನು ಸಾರುತ್ತಿದ್ದವು. ಬಂಗಲೆಯ ವಿಶಾಲವಾದ ಬಾಲ್ಕನಿಯಲ್ಲಿ ಒಂದು ದಪ್ಪನೆಯ ಕಂಬಳಿಯನ್ನು ತನ್ನ ಮೈತುಂಬ ಹೊದ್ದುಕೊಂಡು ನಿಂತಿದ್ದಳು ನಕ್ಷತ್ರ. ಅವಳ ಗುಂಗುರು ಕೂದಲು ಗಾಳಿಗೆ ಹಾರಿ ಅವಳ ಕೆನ್ನೆಗಳನ್ನು ಸವರುತ್ತಿರಲು ಅವಳ ಕಣ್ಣುಗಳು ಆ ಕತ್ತಲೆಯ ಹಿಮ ಮುಚ್ಚಿದ ಬೆಟ್ಟಗಳ ಹಂತದಲ್ಲಿ ಲೀನವಾಗಿದ್ದವು. ಸಂಜೆ ಅಥರ್ವನ ಜೊತೆ ಚಹಾ ತೋಟದ ದಾರಿಗಳಲ್ಲಿ ಕೈಹಿಡಿದು ನಡೆದ ಆ ನೆನಪುಗಳು ಅವಳ ತುಟಿಗಳಲ್ಲಿ ಒಂದು ಕಳ್ಳ ನಗುವನ್ನು ತರಿಸಿದ್ದವು. ಏನು ಮೇಡಮ್, ಒಂಟಿಯಾಗಿ ನಿಂತು ಪ್ರಕೃತಿಯನ್ನು ಆನಂದಿಸುತ್ತಾ ಇದ್ದೀರಾ? ಚಳಿ ನಿಮ್ಮನ್ನೇನು ಮಾಡ್ತಿಲ್ವಾ ಎಂಬ ಕಾಂತೀಯ ಧ್ವನಿಯೊಂದಿಗೆ ಹಿಂದಿನಿಂದ ಬಂದು ಅವಳ ಭುಜಗಳನ್ನು ತಬ್ಬಿಕೊಂಡನು ಅಥರ್ವ. ಅವನ ಕೈಯಲ್ಲಿದ್ದ 2 ಮಗ್ಗಳಲ್ಲಿ ಅಬೆಯಾಡುವ ಬಿಸಿ ಬಿಸಿ ಏಲಕ್ಕಿ ಟೀ ಇತ್ತು. ನಕ್ಷತ್ರ ಹಿಂದಕ್ಕೆ ವಾಲಿಕೊಂಡು ಅವನ ಅಗಲವಾದ ಎದೆಯ ಮೇಲೆ ತನ್ನ ತಲೆಯನ್ನು ಒರಗಿಸಿಕೊಂಡಳು. ಇಲ್ಲ ಮಾವ, ಈ ವಾಲ್ಪರೈನ್ ನೈಟ್ ಲೈಫ್ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನೈನಲ್ಲಿ ಯಾವಾಗಲೂ ಟ್ರಾಫಿಕ್, ಶಬ್ದ, ಎಸಿ ಗಾಳಿ ಅಂತ ಓಡ್ತಾನೆ ಇರ್ತೀವಿ. ಆದರೆ ಇಲ್ಲಿ ಈ ಮೌನ, ಈ ಚಳಿ ನನ್ನೊಳಗೆ ಯಾವುದೋ ಒಂದು ಹೊಸ ಫೀಲ್ ಕೊಡ್ತಿದೆ ಎಂದಳು ಅವನು ಕೊಟ್ಟ ಟೀ ಮಗ್ಗನ್ನು ಈಸ್ಕೊಳ್ಳುತ್ತಲೇ. ಅಥರ್ವ ಅವಳ ಕಿವಿಯ ಬಳಿ ತನ್ನ ತುಟಿಗಳನ್ನು ಒಯ್ದು, ಈ ಚಳಿಗಿಂತ ನೀನು ನನ್ನ ಪಕ್ಕದಲ್ಲಿರುವ ಈ ನಿಮಿಷವೇ ನನಗೆ ತುಂಬ ಸುಂದರವಾಗಿದೆ ನಕ್ಷತ್ರ ಎಂದು ಅವಳ ಕೆನ್ನೆಯ ಮೇಲೆ ತನ್ನ ಮೀಸೆ ತಾಗುವಂತೆ ಒಂದು ಮೃದುವಾದ ಮುತ್ತನ್ನಿಟ್ಟನು. ಆಹಾ ಅಥರ್ವ ಸರ್, ರೊಮ್ಯಾನ್ಸ್ ಮಾಡಿದ್ದು ಸಾಕು. ಈಗ ಗಂಟೆ 8 ಆಗ್ತಾ ಇದೆ. ನಮಗೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ರಾತ್ರಿ ಊಟಕ್ಕೆ ಏನು ಮಾಡ್ತಾ ಇದ್ದೀವಿ ಎಂದು ನಕ್ಷತ್ರ ಅವನ ಹಿಡಿತದಿಂದ ಸ್ವಲ್ಪ ಬಾಗಿ ತನ್ನ ಕಣ್ಣುಗಳನ್ನು ಅರಳಿಸಿ ಕುತೂಹಲದಿಂದ ಕೇಳಿದಳು. ಊಟಕ್ಕೇನಂತೆ, ಈ ವಾಲ್ಪರೈ ಹಿಮದ ರಾತ್ರಿಗೆ ತಕ್ಕಂತೆ ಇವತ್ತು ನಾವಿಬ್ಬರೂ ಸೇರಿ ಅಡುಗೆ ಮಾಡಲಿದ್ದೇವೆ. ಏನು ರೆಡಿನಾ ಎಂದು ಅಥರ್ವ ಅವಳ ಕೈ ಹಿಡಿದು ಅಡುಗೆ ಮನೆಯತ್ತ ಹೇಳಿದನು. ಅಡುಗೆ ಮನೆಯ ಕಿಟಕಿಯ ಮೂಲಕ ನೋಡಿದರೂ ದೂರದಲ್ಲಿ ಹಿಮ ಮುಚ್ಚಿದ ಬೆಟ್ಟಗಳು ಕಾಣುತ್ತಿದ್ದವು. ಮಾವ, ನನಗೆ ಈ ಟೊಮೊಟೊ ರೈಸ್ ನೂಡಲ್ಸ್ ಬಿಟ್ಟರೆ ದೊಡ್ಡದಾಗಿ ಏನೂ ಅಡುಗೆ ಮಾಡಲು ಬರೋದಿಲ್ಲ. ನೀವು ಏನು ಮಾಡಲಿದ್ದೀರಾ ಎಂದು ನಕ್ಷತ್ರ ಕೈಕಟ್ಟಿಕೊಂಡು ನಿಂತಳು. ಅಲೋ ನಕ್ಷತ್ರ ಮೇಡಮ್, ನಿಮ್ಮ ಗಂಡ ಅಡುಗೆಯಲ್ಲಿ PhD ಮಾಡಿದವನು. ಇವತ್ತು ಈ ತಂಪಾದ ಕ್ಲೈಮೇಟ್ಗೆ ಬಿಸಿ ಬಿಸಿ ಮಲಬಾರ್ ಚಿಕನ್ ಕರ್ರಿ ಮತ್ತು ಸಾಫ್ಟ್ ಆದ ತುಪ್ಪದ ಪರೋಟ ಮಾಡಲಿದ್ದೇನೆ. ನೀನು ನನಗೆ ಅಸಿಸ್ಟೆಂಟ್ ಕೆಲಸ ಮಾತ್ರ ನೋಡು ಎಂದು ಅಥರ್ವ ತನ್ನ ಶರ್ಟ್ನ ತೋಳುಗಳನ್ನು ಮೊಣಕೈವರೆಗೆ ಮಡಚಿಕೊಂಡು ಅಖಾಡಕ್ಕಿಳಿದನು. ಓಹೋ, ದೊಡ್ಡ ನಳಪಾಕ ಅಂತ ಹೇಳಿ. ಸರಿ, ಈರುಳ್ಳಿ ಟೊಮೊಟೊ ಹೆಚ್ಚಿಕೊಡುವ ಕೆಲಸ ನಂದು ಎಂದು ನಕ್ಷತ್ರ ಕೂಡ ಚುರುಕಾಗಿ ಅವನೊಂದಿಗೆ ಸೇರಿಕೊಂಡಳು. ಅಥರ್ವ ಚಿಕನ್ನನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ ಮತ್ತು ಕೆಲವು ರಹಸ್ಯ ಮಸಾಲೆಗಳನ್ನು ಸೇರಿಸಿ ನೆನೆಯಲು ಇಟ್ಟನು. ನಕ್ಷತ್ರ ಈರುಳ್ಳಿ ಹೆಚ್ಚಲು ಪ್ರಾರಂಭಿಸಿದಳು. ಅಯ್ಯೋ ಮಾವ, ಈ ಈರುಳ್ಳಿ ನನ್ನ ಕಣ್ಣಿಗೆ ಏನು ಮಾಡ್ತಿದೆ ಎಂದು ನಕ್ಷತ್ರ ಕಣ್ಣುಗಳನ್ನು ಕುಗ್ಗಿಸಿಕೊಂಡು ಕಣ್ಣೀರಿನಿಂದ ಒದ್ದಾಡಿದಳು. ಅಥರ್ವ ತಕ್ಷಣ ಅವಳ ಹತ್ತಿರ ಬಂದು ಅವಳ ಕೈಗಳಲ್ಲಿದ್ದ ಚಾಕುವನ್ನು ತೆಗೆದುಕೊಂಡು ಮೇಜಿನ ಮೇಲೆ ಇಟ್ಟನು. ತನ್ನ ಕೈಗಳಿಂದ ಅವಳ ಕಣ್ಣುಗಳಲ್ಲಿ ಹರಿಯುತ್ತಿದ್ದ ಕಣ್ಣೀರನ್ನು ಮೃದುವಾಗಿ ಒರೆಸಿದನು. ನನ್ನ ಚಿನ್ನಕ್ಕೆ ಈರುಳ್ಳಿ ಹೆಚ್ಚಲು ಗೊತ್ತಿಲ್ವಾ? ಜರುಗು, ನಾನೇ ಹೆಚ್ಚುತ್ತೇನೆ ಎಂದು ಅವಳನ್ನು ತನ್ನ ಮುಂದೆ ನಿಲ್ಲಿಸಿ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಈರುಳ್ಳಿಯನ್ನು ಅಚ್ಚುಕಟ್ಟಾಗಿ ಹೆಚ್ಚುವುದನ್ನು ಕಲಿಸಿಕೊಟ್ಟನು. ಅವಳಿಗೆ ಎಲ್ಲ ರೀತಿಯ ಅಡುಗೆಯೂ ಕರಗತ ಎಂದು ಅವನಿಗೂ ಗೊತ್ತು. ಆದರೂ ಅವಳಿಗೆ ಕಲಿಸಿಕೊಟ್ಟನು. ಇಂದಿನಿಂದ ಅಥರ್ವನ ದೇಹದ ಉಷ್ಣತೆ ಅವಳೊಳಗೆ ಹರಿದ ಆ ಕ್ಷಣದಲ್ಲಿ ನಕ್ಷತ್ರ ಅಡುಗೆಯನ್ನು ಮರೆತು ಅವನ ಪ್ರೀತಿಯಲ್ಲಿ ತಲ್ಲೀನಳಾದಳು. ಅವನ ಉಸಿರಾಟದ ಗಾಳಿ ಅವಳ ಕುತ್ತಿಗೆಯ ಭಾಗಕ್ಕೆ ತಾಗಿ ಅವಳೊಳಗೆ ಒಂದು ನವಿರಾದ ರೋಮಾಂಚನವನ್ನು ಉಂಟುಮಾಡಿತು. ಮಸಾಲೆಗಳು ಎಣ್ಣೆಯಲ್ಲಿ ಹುರಿಯಲು ಪ್ರಾರಂಭಿಸಿದ ತಕ್ಷಣ ಆ ಅಡುಗೆ ಮನೆಯೆಲ್ಲ ಪರಿಮಳಯುಕ್ತ ಮಲಬಾರ್ ಮಸಾಲೆಯ ವಾಸನೆ ಘಮಘಮಿಸಲು ಶುರುವಾಯಿತು. ಅಥರ್ವ ಬಹಳ ಲೀಲಾಜಾಲವಾಗಿ ಪರೋಟ ಹಿಟ್ಟನ್ನು ಹಿಡಿದುಕೊಂಡು ಅದನ್ನು ಬಿಸಿ ನಾದಿ ಪದರ ಪದರವಾಗಿ ಪರೋಟಗಳನ್ನು ತಯಾರಿಸಿದನು. ವಾವ್ ಮಾವ, ನಿಜವಾಗ್ಲೂ ನೀವು ಅಡುಗೆಯಲ್ಲಿ ಮಾಸ್ ಕಣ್ರಿ. ನೋಡಿದ್ರೆ ಬಾಯಲ್ಲಿ ನೀರೂರುತ್ತಿದೆ
ಎಂದು ನಕ್ಷತ್ರ ಪರೋಟ ಬೇಯಿಸುವುದನ್ನು ಆಶ್ಚರ್ಯದಿಂದ ನೋಡಿದಳು. ಎಲ್ಲ ನಿನಗಾಗಿಯೇ ನಕ್ಷತ್ರ, ನನ್ನ ಪ್ರೀತಿಗಿಂತ ಈ ಅಡುಗೆ ಏನು ದೊಡ್ಡ ವಿಷಯವಲ್ಲ ಎಂದು ಪರೋಟವನ್ನು ದೋಸೆ ಕಾವಲಿಯ ಮೇಲೆ ಹಾಕಿ ತುಪ್ಪ ಸುರಿದು ಬೇಯಿಸಿದನು. ಬಿಸಿ ಬಿಸಿಯಾದ ಗರಿಗರಿಯಾದ ಮೃದುವಾದ ತುಪ್ಪದ ಪರೋಟಗಳು ಮತ್ತು ಖಾರವಾದ ಗಟ್ಟಿಯಾದ ಮಲಬಾರ್ ಚಿಕನ್ ಕರ್ರಿ ತಯಾರಾಗಿ ಮೇಜಿನ ಮೇಲೆ ಹಬೆಯಾಡುತ್ತಾ ನಿಂತಿದ್ದವು. ನಕ್ಷತ್ರ, ಇವತ್ತು ನಾವು ಡೈನಿಂಗ್ ಟೇಬಲ್ನಲ್ಲಿ ಊಟ ಮಾಡ್ತಿಲ್ಲ ಬಾ ಎಂದು ಅಥರ್ವ ಊಟದ ತಟ್ಟೆಗಳನ್ನು ತೆಗೆದುಕೊಂಡು ಬಂಗಲೆಯ ಹಾಲ್ನಲ್ಲಿದ್ದ ಆ ಹಳೆಯ ಕಾಲದ ಫೈರ್ ಪ್ಲೇಸ್ ಅಂದರೆ ಬೆಂಕಿ ಹುರಿಯುವ ಜಾಗದ ಬಳಿ ಹೋದನು. ಅಲ್ಲಿ ನೆಲದ ಮೇಲೆ ಒಂದು ಸುಂದರವಾದ ದಪ್ಪದಾದ ಜಮಖಾನವನ್ನು ಹಾಸಲಾಗಿತ್ತು. ಸುತ್ತಲೂ ವಿದ್ಯುತ್ ದೀಪಗಳನ್ನು ಹಾರಿಸಿ ಕೆಲವು ಪರಿಮಳಯುಕ್ತ ಮೇಣದ ಬತ್ತಿಗಳು ಮಾತ್ರ ಬೆಚ್ಚಗಿನ ಬೆಳಕನ್ನು ನೀಡುತ್ತಿದ್ದವು. ಫೈರ್ ಪ್ಲೇಸ್ನಲ್ಲಿದ್ದ ಮರದ ತುಂಡುಗಳು ಹುರಿಯುವ ಆ ಹಿತವಾದ ಉಷ್ಣತೆ ಆ ಕೋಣೆಗೆ ಒಂದು ವಿಶೇಷವಾದ ಅಂದವನ್ನು ನೀಡಿತ್ತು. ಅವರಿಬ್ಬರೂ ಆ ಮೇಣದ ಬತ್ತಿಯ ಬೆಳಕಿನಲ್ಲಿ ಬೆಂಕಿಯ ಕಾವುನಲ್ಲಿ ಎದುರು ಬದುರಾಗಿ ಕುಳಿತರು. ಹೊರಗೆ ಹಿಮ ಮಾರುತವೇ ಬೀಸುತ್ತಿದ್ದರೂ ಆ ಕೋಣೆಯೊಳಗೆ ಪ್ರೀತಿ ಮಾತ್ರ ಆಳ್ವಿಕೆ ನಡೆಸುತ್ತಿತ್ತು. ಅಥರ್ವ ಒಂದು ಪರೋಟವನ್ನು ಹರಿದು ಆ ಬಿಸಿಯಾದ ಚಿಕನ್ ಕರಿಯಲ್ಲಿ ಅದ್ದಿ ಒಂದು ತುಂಡು ಚಿಕನ್ನೊಂದಿಗೆ ಸೇರಿಸಿ ತನ್ನ ಕೈಗಳಿಂದ ತೆಗೆದುಕೊಂಡು ನಕ್ಷತ್ರ ಬಾಯಿಯ ಬಳಿ ತಂದನು. ಮಾವ, ನಾನೇ ತಿಂತೀನಿ ಬಿಡಿ ಎಂದು ನಕ್ಷತ್ರ ನಾಚಿಕೆಯಿಂದ ಹೇಳಿದಳು. ಬಾಯಿ ತರಿ ನಕ್ಷತ್ರ, ನನ್ನ ಕೈಯಾರೆ ತಿನ್ನಿಸೋದ್ರಲ್ಲಿ ಇರೋ ಟೇಸ್ಟ್ ಬೇರೆ ಎಂದು ಅವನು ಹಠ ಹಿಡಿದು ಹೇಳಿದಾಗ ನಕ್ಷತ್ರ ತನ್ನ ತುಟಿಗಳನ್ನು ತೆರೆದು ಅದನ್ನು ಸವಿದು ತಿಂದಳು. ವಾವ್, ನಿಜವಾಗ್ಲೂ ಅಮೃತದಂತಿದೆ ಮಾವ. ಆ ಮಸಾಲೆ, ಆ ತುಪ್ಪದ ವಾಸನೆ, ಈ ವಾಲ್ಪರೈ ಚಳಿಗೆ ಸ್ವರ್ಗದಂತಿದೆ ಎಂದು ನಕ್ಷತ್ರ ತನ್ನ ಕಣ್ಣುಗಳನ್ನು ಮುಚ್ಚಿ ಆ ರುಚಿಯನ್ನು ಆಸ್ವಾದಿಸಿದಳು. ಈಗ ನಾನು ತಿನ್ನಿಸಿದ್ದಕ್ಕೆ ರಿಟರ್ನ್ ಗಿಫ್ಟ್ ಎಲ್ಲಿ ಎಂದು ಅಥರ್ವ ತನ್ನ ಕೆನ್ನೆಯನ್ನು ತೋರಿಸಲು ನಕ್ಷತ್ರ ನಗುತ್ತಲೇ ಒಂದು ಪರೋಟ ತುಂಡನ್ನು ತೆಗೆದುಕೊಂಡು ಅವನಿಗೆ ಪ್ರೀತಿಯಿಂದ ತಿನ್ನಿಸಿದಳು. ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ಆ ಶಾಂತವಾದ ರಾತ್ರಿಯಲ್ಲಿ ಮೇಣದ ಬತ್ತಿಯ ಮಂದ ಬೆಳಕಿನಲ್ಲಿ ತಮ್ಮ ಊಟವನ್ನು ಮುಗಿಸಿದರು. ಆ ಆಹಾರ ಕೇವಲ ಹಸುವನ್ನು ಮಾತ್ರ ನೀಗಿಸಲಿಲ್ಲ, ಇಬ್ಬರೊಳಗಿದ್ದ ಪ್ರೀತಿಯನ್ನು ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಆಳವಾಗಿಸಿತು. ಊಟ ಮುಗಿದ ನಂತರ ತಟ್ಟೆಗಳನ್ನು ಅಡುಗೆ ಮನೆಯಲ್ಲಿಟ್ಟು ಬಂದ ನಕ್ಷತ್ರ ಮತ್ತೆ ಆ ಫೈರ್ ಪ್ಲೇಸ್ನ ಬೆಚ್ಚಗಿನ ವಾತಾವರಣದಲ್ಲಿ ಬಂದು ಕುಳಿತಳು. ಚಳಿ ಈಗ ಇನ್ನಷ್ಟು ಹೆಚ್ಚಾಗಿತ್ತು. ಬಂಗಲೆಯ ಮರದ ಗೋಡೆಗಳನ್ನು ದಾಟಿ ಹೊರಗಿನ ಹಿಮದ ಚಳಿ ಒಳಗೆ ತೂರಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಅಥರ್ವ ಒಂದು ದೊಡ್ಡ ಕಂಬಳಿಯನ್ನು ತೆಗೆದುಕೊಂಡು ಬಂದು ನಕ್ಷತ್ರಳೊಂದಿಗೆ ತನ್ನ ದೇಹವನ್ನು ಸೇರಿಸಿ ಹೊತ್ತುಕೊಂಡನು. ಈಗ ಇಬ್ಬರ ನಡುವೆ ಯಾವುದೇ ಅಂತರವಿರಲಿಲ್ಲ. ನಕ್ಷತ್ರಳ ಬೆನ್ನು ಅಥರ್ವನ ಎದೆಗೆ ಅಂಟಿಕೊಂಡಿರಲು ಅವನ ಬಲವಾದ ಕೈಗಳು ಅವಳ ಹೊಟ್ಟೆಯ ಭಾಗದಲ್ಲಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದವು. ನಕ್ಷತ್ರ ಎಂದು ಅಥರ್ವ ಅವಳ ಕಿವಿಯ ಬಳಿ ಪಿಸುಗುಟ್ಟಿದನು. ಎಂದು ಅವನ ಅಪ್ಪುಗೆಯ ಬೆಚ್ಚಗಿನ ಅನುಭವದಲ್ಲಿ ಮೈಮರೆತು ಉತ್ತರಿಸಿದಳು. ಚೆನ್ನೈನಲ್ಲಿದ್ದಾಗ ನಮ್ಮಲ್ಲಿ ಎಷ್ಟೊಂದು ಓಡಾಟ, ಎಷ್ಟೊಂದು ಟೆನ್ಷನ್. ಆದರೆ ಈ 3 ದಿನದ ವಾಲ್ಪರೈ ಲೈಫ್ ನನಗೆ ಒಂದು ಹೊಸ ಜನ್ಮ ಸಿಕ್ಕಂತಿದೆ ನಕ್ಷತ್ರ. ನಿನ್ನ ಈ ನಗು, ನಿನ್ನ ಈ ಪ್ರೀತಿ, ಇದಕ್ಕಾಗಿ ನಾನು ನನ್ನ ಜೀವನದಲ್ಲಿ ಏನನ್ನು ಬೇಕಾದರೂ ಕಳೆದುಕೊಳ್ಳಲು ಸಿದ್ಧ ಎಂದನು ಅಥರ್ವ ಅವಳ ಭುಜದ ಮೇಲೆ ತನ್ನ ಮುಖವನ್ನು ಹುದುಗಿಸಿಕೊಂಡು. ನಕ್ಷತ್ರ ಹಾಗೆಯೇ ತಿರುಗಿ ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಳು. ಮೇಣದ ಬತ್ತಿಯ ಬೆಳಕಿನಲ್ಲಿ ಅವನ ಚೂಪಾದ ಕಣ್ಣುಗಳು ಮತ್ತು ಅವನ ಪ್ರೀತಿ ಅವಳಿಗೆ ಸ್ಪಷ್ಟವಾಗಿ ಕಂಡಿತ್ತು. ನನಗೂ ಹಾಗೆಯೇ ಮಾವ. ಜೀವನದಲ್ಲಿ ಸಾವಿರಾರು ಸಂಬಂಧಗಳು, ಗೌರವಗಳಿದ್ದರೂ ಕಟ್ಟಿಕೊಂಡ ಗಂಡನ ಈ ಪ್ರೀತಿ ಮತ್ತು ಅವನು ನೀಡುವ ಈ ಧೈರ್ಯವೇ ಒಬ್ಬ ಹೆಣ್ಣಿಗೆ ಜಗತ್ತಿನಲ್ಲೇ ಅತಿ ದೊಡ್ಡ ಆಸ್ತಿ. ನಾವು ಯಾವಾಗಲೂ ಇದೇ ಪ್ರೀತಿಯಿಂದ, ಇದೇ ಅನುರಾಗದಿಂದ ಒಬ್ಬರಿಗೊಬ್ಬರು ಬದುಕಬೇಕು ಮಾವ ಎಂದು ನಕ್ಷತ್ರ ಕಣ್ಣುಗಳು ಪ್ರೀತಿಯಿಂದ ಹೊಳೆದವು. ಅಥರ್ವ ಅವಳ ಹಣೆ, ಕಣ್ಣುಗಳು ಮತ್ತು ಮೂಗಿನ ತುದಿಯ ಮೇಲೆ ತನ್ನ ಪ್ರೀತಿಯನ್ನು ಚುಂಬನಗಳಾಗಿ ಸುರಿಸಿದನು. ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಒತ್ತಿ ಆ ವಾಲ್ಪರೈನ ಹಿಮದ ರಾತ್ರಿಯನ್ನು ತಮ್ಮ ಪ್ರೀತಿಯಿಂದ ಇನ್ನಷ್ಟು ಸುಂದರಗೊಳಿಸಿದನು.
ಹೊರಗೆ ಸುರಿಯುತ್ತಿದ್ದ ಹಿಮ ಆ ಮರದ ಬಂಗಲೆಯ ಪ್ರೀತಿಗೆ ಸಾಕ್ಷಿಯಾಗಿ ಮೌನವಾಗಿ ಎಪ್ಪುಗಟ್ಟಿತ್ತು. ಅಥರ್ವ ನಕ್ಷತ್ರಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಆ ಬೆಂಕಿಯ ಕಾವಿನಿಂದ ಮಲಗುವ ಕೋಣೆಗೆ ಕರೆದುಕೊಂಡು ಹೋದನು. ಮಲಗುವ ಕೋಣೆಯ ದೊಡ್ಡ ಗಾಜಿನ ಕಿಟಕಿಗಳ ಮೂಲಕ ಹೊರಗೆ ಕಾಣುತ್ತಿದ್ದ ತಿಂಗಳ ಬೆಳಕು ಹಿಮದ ಮೇಲೆ ಬಿದ್ದು ಪ್ರತಿಫಲಿಸಿ ಕೋಣೆಯೊಳಗೆ ಒಂದು ಮಾಯಾಜಾಲದ ಬೆಳಕನ್ನು ಹರಡಿತ್ತು. ಪ್ರತಿಯೊಂದು ಚಲನೆಯಲ್ಲೂ ಅಥರ್ವ ತೋರಿಸಿದ ಆ ಮೃದುತ್ವ ನಕ್ಷತ್ರ ಮನಸ್ಸನ್ನು ಕರಗಿಸಿತು. ನಕ್ಷತ್ರ ಪ್ರತಿಯೊಂದು ಚುಂಬನವೂ, ಅಥರ್ವನ ಪ್ರತಿಯೊಂದು ಸ್ಪರ್ಶವೂ ಒಂದು ಕವಿತೆಯಂತೆ ಅಡೆತಡೆಯಿಲ್ಲದೆ ಸಾಗಿದವು. ಹೊರಗೆ ಬೀಸುವ ವಿಪರೀತ ಚಳಿಗೂ ಕೋಣೆಯೊಳಗಿದ್ದ ಪ್ರೀತಿಯ ಉಷ್ಣತೆಗೂ ನಡುವೆ ಒಂದು ದೊಡ್ಡ ವ್ಯತ್ಯಾಸವಿತ್ತು. ಅಥರ್ವನ ಭುಜಗಳ ಮೇಲೆ ತನ್ನ ಬೆರಳುಗಳನ್ನು ಒತ್ತಿ ಅವನ ಪ್ರೀತಿಯ ತೀವ್ರತೆಯಲ್ಲಿ ಸ್ವತಃ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದಳು ನಕ್ಷತ್ರ. ಆ ರಾತ್ರಿ ಅವರ ಬಾಂಧವ್ಯ ಕೇವಲ ದೈಹಿಕವಾದದ್ದಲ್ಲ, ಬದಲಾಗಿ ಆತ್ಮಕ್ಕೆ ಸಂಬಂಧಿಸಿದ್ದು ಎಂಬುದನ್ನು ಖಚಿತಪಡಿಸಿತು. ಮಿಲನದ ನಂತರ ಆ ಶಾಂತವಾದ ಕ್ಷಣದಲ್ಲಿ ನಕ್ಷತ್ರ ತಲೆ ಕೂದಲನ್ನು ಸವರಿದಂತೆ ಅವಳ ಹಣೆಯ ಮೇಲೆ ತನ್ನ ತುಟಿಗಳನ್ನು ಒತ್ತಿದನು ಅಥರ್ವ. ನಕ್ಷತ್ರ ಅವನ ಎದೆಯ ಮೇಲೆ ತಲೆ ಇಟ್ಟು ಅವನ ಹೃದಯ ಬಡಿತವನ್ನು ತಾಳವಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ನಕ್ಷತ್ರ ಎಂದು ಅಥರ್ವ ಅವಳ ಮುಖವನ್ನು ಮೇಲಕ್ಕೆತ್ತಿ ನೋಡುವಂತೆ ಮಾಡಿದನು. ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ಹೊಸ ಆಸೆ ಮಿಂಚಿ ಮರೆಯಾಯಿತು. ಏನು ಮಾವ ಎಂದು ಅವಳು ಮೆಲುದನಿಯಲ್ಲಿ ಕೇಳಿದಳು. ನನಗೆ ಈಗಲೇ ಒಂದು ಮಗು ಬೇಕು ನಕ್ಷತ್ರ. ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಕ್ಷತ್ರ ಇಲ್ಲವೇ ಪುಟ್ಟ ಅಥರ್ವ ಓಡಾಡಿ ಆಟವಾಡಿದರೆ ಹೇಗಿರುತ್ತೆ? ಆ ನಗುವಿನ ಸದ್ದು ಈ ಬಂಗಲೆಯಲ್ಲೆಲ್ಲ ತುಂಬಿಕೊಂಡರೆ ಎಷ್ಟು ಸುಂದರವಾಗಿರುತ್ತೆ ಎಂದು ಅಥರ್ವ ಕಾತುರದಿಂದ ಕೇಳಿದನು. ನಕ್ಷತ್ರ ಒಂದು ಕ್ಷಣ ದಂಗಾದಳು. ಅಥರ್ವನ ಈ ನಿರೀಕ್ಷೆ ಅವಳೊಳಗೆ ಭಾರೀ ರೋಮಾಂಚನವನ್ನು ಉಂಟು ಮಾಡಿತು. ಅವಳ ಕೆನ್ನೆಗಳು ನಾಚಿಕೆಯಿಂದ ಇನ್ನಷ್ಟು ಕೆಂಪಾದವು. ತನ್ನ ಮುಖವನ್ನು ಅವನ ಎದೆಗೆ ಒತ್ತಿಕೊಂಡು ಮೆದುವಾದ ನಗುವಿನೊಂದಿಗೆ, ನಿಮಗೆ ತುಂಬ ಆಸೆಯ ಮಾವ ಎಂದು ಕೇಳಿದಳು. ಹೌದು ನಕ್ಷತ್ರ, ನೀನು ತಾಯಿಯಾಗುವ ಆ ಕ್ಷಣವೇ ನನ್ನ ಜೀವನದ ಅತ್ಯಂತ ಶ್ರೇಷ್ಠ ಉಡುಗೊರೆಯಾಗಿರುತ್ತದೆ ಎಂದನು ಅಥರ್ವ, ಅವಳ ಹೊಟ್ಟೆಯನ್ನು ತನ್ನ ಕೈಗಳಿಂದ ಸವರುತ್ತ. ನಕ್ಷತ್ರ ತನ್ನ ನಾಚಿಕೆಯನ್ನು ಮರೆಮಾಚಲು ಅವನ ಶರ್ಟ್ನಲ್ಲಿ ತನ್ನ ಮುಖವನ್ನು ಒತ್ತಿಕೊಂಡಳು. ಆ ಹಿಮದ ರಾತ್ರಿ ಅವರ ಭವಿಷ್ಯದ ಕನಸುಗಳಿಗೆ ಅಡಿಪಾಯ ಹಾಕಿತು. ಸ್ವಲ್ಪ ಸಮಯದ ನಂತರ ಅಥರ್ವನ ಮುಖ ಸ್ವಲ್ಪ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಹಿಂಜರಿಕೆ ಬಂದು ಹೋಗುವುದನ್ನು ನಕ್ಷತ್ರ ಗಮನಿಸಿದಳು. ಅವಳು ಅವನ ಎದೆಯಿಂದ ಮೆಲ್ಲನೆ ಎದ್ದು ಅವನ ಮುಖವನ್ನು ತನ್ನ ಕೈಗಳಿಂದ ಸವರಿದಳು. ಏನು ಮಾವ, ಯಾವುದನ್ನು ನೆನಪಿಸಿಕೊಂಡು ಹೆದರುತ್ತಿರುವ ಹಾಗಿದೆ, ಏನಾಯಿತು ಅಂದಾಗ ಅಥರ್ವ ನಿಟ್ಟುಸಿರು ಬಿಟ್ಟನು. ನಕ್ಷತ್ರ, ವಾಲ್ಪರೈನಲ್ಲಿ ನಾವು ಎಷ್ಟೇ ಸಂತೋಷವಾಗಿದ್ದರೂ ಚೆನ್ನೈಗೆ ಹಿಂತಿರುಗಿದರೆ ಆ ಹಳೆಯ ಚಿಂತೆಗಳು ನಮ್ಮನ್ನು ಬೆನ್ನಟ್ಟುತ್ತವೆ. ಮುಖ್ಯವಾಗಿ ನಮ್ಮ ಅಮ್ಮ. ಇನ್ನೂ ಅವರು ನಿನ್ನ ಮೇಲಿರುವ ಕೋಪವನ್ನು ಬಿಟ್ಟಿಲ್ಲ. ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಅವರ ಮನಸ್ಸನ್ನು ನಾನು ಹೇಗೆ ಸಮಾಧಾನಪಡಿಸುತ್ತೇನೆಂದು ನನಗೆ ಅರ್ಥವಾಗುತ್ತಿಲ್ಲ. ನೀನು ತುಂಬ ಒಳ್ಳೆಯವಳು ಎಂದು ಅವರಿಗೆ ಅರ್ಥೈಸಲು ನನಗೆ ಹಲವು ವರ್ಷಗಳೇ ಬೇಕಾಗಬಹುದು ಎಂದನು ಆಯಾಸದಿಂದ. ಅಥರ್ವನ ಈ ಚಿಂತೆ ನಕ್ಷತ್ರಳ ಹೃದಯಕ್ಕೆ ನೋವುಂಟು ಮಾಡಿತು. ಅವಳು ಅವನನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು. ಮಾವ, ನೀವು ಯಾವುದನ್ನೂ ನೆನೆದು ಚಿಂತಿಸಬೇಡಿ. ಊರಿಗೆ ಹೋದ ನಂತರ ನಾನು ನೋಡಿಕೊಳ್ಳುತ್ತೇನೆ. ಅತ್ತೆಯ ಮನಸ್ಸನ್ನು ಬದಲಾಯಿಸುವುದು ನನ್ನ ಕರ್ತವ್ಯ. ನಾನು ಅವರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಆದರೆ ಅವರು ನನ್ನನ್ನು ಸೊಸೆಯಾಗಿ ಒಪ್ಪಿಕೊಳ್ಳುವವರೆಗೂ ನಾನು ತಾಳ್ಮೆಯಿಂದ ಇರುತ್ತೇನೆ. ನಾನು ಅವರ ಬಳಿ ಒಳ್ಳೆಯ ಹೆಸರು ಗಳಿಸಲು ಪ್ರಯತ್ನಿಸುತ್ತೇನೆ. ನೀವು ನನ್ನ ಜೊತೆಗಿರುವಾಗ ನಾನು ಯಾವುದನ್ನಾದರೂ ನಿಭಾಯಿಸುತ್ತೇನೆ ಎಂದು ದೃಢವಾಗಿ ಹೇಳಿದಳು. ನಿಜವಾಗ್ಲೂ ನಕ್ಷತ್ರ, ನೀನು ಕಷ್ಟಪಡಲ್ವಾ ಅಂದಾಗ, ಕಷ್ಟ ಇಲ್ಲ ಮಾವ, ಇದು ನನ್ನ ಕುಟುಂಬ. ನೀವು ನನಗಾಗಿ ಪಟ್ಟ ಕಷ್ಟದ ಮುಂದೆ ನಿಮ್ಮ ಅಮ್ಮ ನನ್ನನ್ನು ಸುಮ್ಮನೆ ಬೈಯೋದೆಲ್ಲ ಏನೂ ಅಲ್ಲ. ನಿಮ್ಮ ಮೇಲೆ ನನಗಿರುವ ಪ್ರೀತಿಗಾಗಿ ಅವರ ಕೋಪವನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿದೆ ಎಂದಳು ನಕ್ಷತ್ರ ಪ್ರೀತಿಯಿಂದ. ಅಥರ್ವ ಅವಳನ್ನು ಆಶ್ಚರ್ಯದಿಂದ ನೋಡಿದನು.
ಅವಳು ತೋರಿಸುತ್ತಿರುವ ಈ ಪ್ರಬುದ್ಧತೆ ಅವನ ಪ್ರೀತಿಯನ್ನು ಇನ್ನಷ್ಟು ಪಟ್ಟು ಹೆಚ್ಚಿಸಿತು. ನೀನು ಒಂದು ದೇವತೆ ನಕ್ಷತ್ರ. ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅದು ನಮ್ಮ ಅಮ್ಮ ಮಾಡುವ ತಪ್ಪು. ಆದರೆ ನಾನು ನಿನ್ನನ್ನು ಕೊನೆಯವರೆಗೂ ನನ್ನ ಪ್ರಾಣದಂತೆ ಕಾಪಾಡುತ್ತೇನೆ ಎಂದು ಅವನು ಅವಳನ್ನು ಮತ್ತೆ ತನ್ನ ಎದೆಗೆ ಅಪ್ಪಿಕೊಂಡನು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.